ಆಸ್ಟ್ರೋಯೋಗಿ ಸಕಲ ಜ್ಯೋತಿಷ ಸಮಾಲೋಚನೆ ಉಚಿತ. ಹಿಂದೆ ಡೌನ್ಲೋಡ್ ಮಾಡಿ. ಮೇಷರಾಶಿ ಓವರ್ವ್ಯೂ. ನಿಮಗೆ ವಿದೇಶದಿಂದ ಯಾವುದಾದ್ರೂ ಒಳ್ಳೆಯ ಸುದ್ದಿ ಸಿಗಬಹುದು. ಒಂದು ವೇಳೆ ನೀವು ವಿದ್ಯಾರ್ಥಿಯಾಗಿದ್ದರೆ ಅದು ಸ್ಕಾಲರ್ಶಿಪ್ ಅಥವಾ ಅಡ್ಮಿಷನ್ ಸಂಬಂಧಪಟ್ಟಿರುತ್ತದೆ, ಅಥವಾ ಹೊಸ ಕೆಲಸವೂ ಆಗಿರಬಹುದು. ಆದ್ದರಿಂದ ಇಮೇಲ್ ಅನ್ನು ನೋಡಲೇಬೇಕು. ಮೇಷರಾಶಿ ರೋಮಾನ್ಸ್. ನಿಮ್ಮ ಸಂಬಂಧದ ಬಗ್ಗೆ ಆಳವಾಗಿ ಯೋಚಿಸಿ ನಿಮ್ಮ ಸಂಗಾತಿಯ ಆಯ್ಕೆ ಮಾಡಿ. ಬಹಳ ಸಮಯದವರೆಗೆ ನಿಮಗೆ ಖುಷಿಯಾಗಿಡುವವರನ್ನು ಆಯ್ಕೆ ಮಾಡಿ. ಶುರುವಿನಲ್ಲಿ ಆಕರ್ಷಕವೆನಿಸುವ ವ್ಯಕ್ತಿಯು ನಿಮಗೆ ನೀಡಬೇಕಾದ ಮಹತ್ವವನ್ನು ನೀಡದವರನ್ನು ನಿಮ್ಮಿಂದ ದೂರವಿಡಿ. ಅದರಿಂದ ನಿಮಗೆ ಒಳ್ಳೆಯದು. ಮೇಷರಾಶಿ ಕರಿಯರ್. ಇಂದು ಮೇಲಿನ ಅಧಿಕಾರಿ ನಿಮ್ಮ ಭವಿಷ್ಯದ ಬಗ್ಗೆ ಕಾಳಜಿ ವಹಿಸುತ್ತಾರೆ. ವಾಸ್ತವದಲ್ಲಿ ಅವರು ನಿಮ್ಮ ಕೆಲಸದಲ್ಲಿ ಖುಷಿಯಾಗಿದ್ದಾರೆ. ಅವರು ನಿಮ್ಮನ್ನು ಮುಂದುವರಿಯುವುದರ ಬಗ್ಗೆ ಇಷ್ಟಪಡುತ್ತಾರೆ. ಧ್ಯಾನದಲ್ಲಿ ಇರಿ. ಇಂದಿನ ಕೆಲಸವು ನಿಮಗೆ ಸರ್ವಶ್ರೇಷ್ಠವಾಗಿದೆ. ಈ ರೀತಿಯಲ್ಲಿಯೇ ಮುಂದುವರಿಯುತ್ತಿದ್ದರೆ ನಿಮ್ಮ ಪ್ರಮೋಷನ್ನಲ್ಲಿ ಯಾವ ಅಡೆತಡೆಗಳೂ ಇರುವುದಿಲ್ಲ. ಮೇಷರಾಶಿ ಫೈನಾನ್ಸ್. ವಿದೇಶದಿಂದ ಲಾಭದ ಸಮಾಚಾರ ದೊರೆಯುವುದು. ನಿಮಗೇನಾದರೂ ವಿದೇಶಿ ಗ್ರಾಹಕರ ಜೊತೆ ಕೊಟ್ಟು ತೆಗೆದುಕೊಳ್ಳುವುದು ಏನಾದರೂ ಇದ್ದರೆ ಇಂದಿನ ದಿನ ನಿಮಗೆ ತುಂಬ ಲಾಭದಾಯಕವಾಗಿದೆ. ನಿಮ್ಮ ಪ್ರೊಡಕ್ಷನ್ ಅನ್ನು ಹೆಚ್ಚಿಸುವುದರಲ್ಲಿ ನಿರತರಾಗಿ, ಏಕೆಂದರೆ ಗ್ರಾಹಕರ ಅವಶ್ಯಕತೆಯನ್ನು ಪೂರೈಸಲು ಗುಣದಲ್ಲಿ ಯಾವುದೇ ಸಂಧಾನ ಮಾಡಿಕೊಳ್ಳಬೇಡಿ. ಇಲ್ಲದಿದ್ದರೆ ತೆಗೆದುಕೊಳ್ಳುವ ದಿನಗಳು ಬರಬಹುದು. ಮೇಷರಾಶಿ ಹೆಲ್ತ್. ನಿಮ್ಮ ಕಾಲ್ಪನಿಕ ವಿಚಾರಗಳು ನಿಮ್ಮ ಗುರಿಯ ಮುಂದೆ ಬರದಂತೆ ನೋಡಿಕೊಳ್ಳಿ. ಕಾಲ್ಪನಿಕ ವಿಚಾರಗಳು ಯಾವಾಗಲೂ ಸತ್ಯವಾಗಿರುವುದಿಲ್ಲ. ನೀವು ಅರ್ಥ ಮಾಡಿಕೊಳ್ಳಬೇಕು. ಕಾರಣವೇ ಇಲ್ಲದೆ ತೊಂದರೆಯನ್ನು ತೆಗೆದುಕೊಳ್ಳಬೇಡಿ. ಇದರಿಂದ ನಿಮ್ಮ ಆರೋಗ್ಯ ಹಾಳಾಗುವುದು. ನೀವು ನಿಮ್ಮ ಶರೀರ, ಊಟ, ಉಪಚಾರ ಮತ್ತು ವ್ಯಾಯಾಮದ ಕಡೆ ಗಮನವಹಿಸಿ. ವೃಷಭರಾಶಿ ಓವರ್ವ್ಯೂ. ಉನ್ನತ ಅಧಿಕಾರಿಯೊಡನೆ ನಿಮಗೆ ಹೊಂದುವುದಿಲ್ಲ. ಆದರೆ ನಿಮಗೆ ಒಳ್ಳೆಯದೇನೆಂದರೆ ನೀವು ಬುದ್ಧಿವಂತಿಕೆಯಿಂದ ಕೆಲಸ ಮಾಡಿಸಿಕೊಳ್ಳಿ. ನೀವು ನಿಮ್ಮ ಮಾತನ್ನು ಅವರಿಗೆ ಸರಿಯಾಗಿ ಅರ್ಥ ಮಾಡಿಸಲು ಪ್ರಯತ್ನಿಸಿ. ನೀವು ನಿಮಗೆ ಪದೇ ಪದೇ ನೆನಪಿಸಿಕೊಳ್ಳಿ, ಬುದ್ಧಿವಂತಿಕೆಯಿಂದ ನಡೆದುಕೊಳ್ಳಬೇಕು ಎಂದು. ವೃಷಭರಾಶಿ ರೋಮಾನ್ಸ್. ನಿಮ್ಮ ಜೀವನದಲ್ಲಿ ಇಂದು ಯಾರೋ ಅಪರಿಚಿತ ಜೊತೆಗಾರ ಬರಲಿದ್ದಾರೆ. ಶುರುವಿನ ನಾಚಿಕೆಯ ನಂತರ ನೀವು ಕಾಫಿ ಟೇಬಲ್ನಲ್ಲಿ ಮನಸ್ಸು ಬಿಚ್ಚಿ ನಂಬಿಕೆ ಬರುವುದು. ಆದರೆ ಈ ಸಂಬಂಧವನ್ನು ಮುಂದುವರಿಸಲು ನೀವು ಗೊಂದಲದಲ್ಲಿ ಇದ್ದೀರಿ. ನೀವು ಯಾವುದಾದರೂ ಸ್ನೇಹಿತರ ಸಹಾಯ ಪಡೆಯಿರಿ, ಆದರೆ ನೋಡುವ ಮುಂಚೆ ಬಾಗಿಲನ್ನು ಮುಚ್ಚಬೇಡಿ. ವೃಷಭರಾಶಿ ಕರಿಯರ್. ನಿಮಗೆ ಫ್ಯಾಷನ್ ಜಗತ್ತಿನಲ್ಲಿ ಕೆಲಸ ಮಾಡುತ್ತಿದ್ದರೆ ಆಗ ಇಂದು ವಿಶೇಷ ಫಲದಾಯಕವಾಗಿದೆ. ಇಂದಿನ ದಿನ ಜನಸಂಪರ್ಕದಲ್ಲಿ ಕಳೆಯುತ್ತೀರಿ. ಅದರಲ್ಲಿ ಜನಗಳ ಜೊತೆ ಸೇರುವುದು ಮತ್ತು ಸೆಮಿನಾರ್, ವರ್ಕ್ಶಾಪ್ ಎಲ್ಲದರಲ್ಲೂ ಭಾಗಿಯಾಗಬೇಕಾಗುತ್ತದೆ. ವೃಷಭರಾಶಿ ಫೈನಾನ್ಸ್. ಹೊಸ ಮನೆ ಅಥವಾ ಹೊಸದೇನಾದರೂ ಖರೀದಿಸಲು ಇಷ್ಟವಾಗುತ್ತಿದ್ದರೆ ಇಂದು ಲೋನ್ಗೆ ನಿವೇದಿಸಲು ಒಳ್ಳೆಯ ದಿನ. ಇಂದು ಕಾರನ್ನು ಖರೀದಿಸಲು ಒಳ್ಳೆಯ ದಿನವಾಗಿದೆ. ಇಂದೇ ಖರೀದಿಸಿ. ನಕ್ಷತ್ರಗಳು ನಿಮಗೆ ಫೇವರ್ಗಳಾಗಿ ಇವೆ. ವೃಷಭರಾಶಿ ಹೆಲ್ತ್. ಇಂದು ನೀವು ವ್ಯಸ್ತರಾಗಿರುವಿರಿ. ನಿಮಗೂ ನೀವು ಸಮಯ ಕೊಟ್ಟುಕೊಳ್ಳಲು ಆಗುವುದಿಲ್ಲ. ನೀವು ಇದನ್ನು ನಿರ್ಲಕ್ಷಿಸಬೇಡಿ. ಬದಲಿಗೆ 20 ನಿಮಿಷ ಆಫೀಸ್ನಲ್ಲೇ ಖಂಡಿತವಾಗಿ ಕಳೆಯಿರಿ. ಮಿಥುನ ರಾಶಿ ಓವರ್ವ್ಯೂ. ಇಂದು ನೀವು ನಿಮ್ಮ ಜೀವನವನ್ನು ಬದಲಾಯಿಸಲು ಇಷ್ಟಪಡುತ್ತೀರಿ. ಇದು ಒಳ್ಳೆಯ ಸಮಯ. ಸಮಸ್ಯೆಗಳ ಬಗ್ಗೆ ಯೋಚಿಸುವುದರಿಂದ ಅವು ಬಗೆಹರಿಯುವುದಿಲ್ಲ. ಬದಲು ಪ್ರಯತ್ನ ಮಾಡಿದರೆ ಮಾತ್ರ ಅವುಗಳನ್ನು ನೀವು ಬಗೆಹರಿಸಬಹುದು. ನೀವು ಸರಿಯಾದ ಮಾರ್ಗ ಕಂಡುಹಿಡಿದು ಅದರ ಕಡೆ ನಡೆಯಬೇಕು. ಮಿಥುನ ರಾಶಿ ರೋಮಾನ್ಸ್. ಇಂದು ನೀವು ಈ ರೀತಿ ಯೋಚಿಸುತ್ತೀರಾ, ನನ್ನ ಪಾರ್ಟ್ನರ್ ಹೇಗಿರುತ್ತಾರೆ ಎಂದು. ನಿಮ್ಮ ತಲೆಯು ಈ ವಿಷಯವಾಗಿ ಸುತ್ತುತ್ತಾ ಇರುತ್ತದೆ, ಅವರು ಎಲ್ಲಿ ಸಿಗುತ್ತಾರೆ ಎಂದು. ಈ ವಿಚಾರ ಒಳ್ಳೆಯದು. ಇಷ್ಟೊಂದು ಆದರ್ಶವಾಗಿರುವ ಬದಲು ಅವರನ್ನು ಚೆನ್ನಾಗಿ ಹುಡುಕಿಕೊಳ್ಳಿ. ಮಿಥುನ ರಾಶಿ ಕರಿಯರ್. ಇಂದು ನಿಮಗೆ ಒಂದು ಒಳ್ಳೆಯ ಸುದ್ದಿ ವಿದೇಶದಿಂದ ಬರಲಿದೆ. ಈ ಯಾತ್ರೆಯು ನಿಮಗೆ ಚಿಕ್ಕದಾಗಿರಲಿ, ಆದರೆ ಇದರಿಂದ ನಿಮಗೆ ಭವಿಷ್ಯದಲ್ಲಿ ತುಂಬ ಉಪಯೋಗವಾಗಲಿದೆ. ನಿಮ್ಮ ಇಷ್ಟವಾದ ವಸ್ತ್ರವನ್ನು ಸಿದ್ಧ ಮಾಡಿಕೊಳ್ಳಿ, ಏಕೆಂದರೆ ಇದರಿಂದ ನೀವು ಎಲ್ಲರಿಗೂ ಪ್ರಭಾವ ಉಂಟು ಮಾಡುವಿರಿ. ನಿಮ್ಮ ವ್ಯಾಪಾರದ ಕಾರ್ಡನ್ನು ಜೋಪಾನ ಮಾಡಿಕೊಳ್ಳಿ, ಇದರಿಂದ ನಿಮಗೆ ಉಪಯೋಗವಾಗಲಿದೆ. ಮಿಥುನ ರಾಶಿ ಫೈನಾನ್ಸ್. ಇಂದು ನೀವು ನಿಮ್ಮ ಮೇಲೆ ಆಶ್ರಿತರಾಗಿರುವಂತಹ ಜನರಿಗೋಸ್ಕರ ಹಣವನ್ನು ಹೂಡಿ. ಉದಾಹರಣೆಗೆ ನಿಮ್ಮ ಮಕ್ಕಳು ಮತ್ತು ನಿಮ್ಮ ಪರಿವಾರದವರು. ಮಕ್ಕಳ ಎಜುಕೇಷನ್ ಪ್ಲಾನ್ನಲ್ಲಿ, ತಂದೆ ತಾಯಿಯ ರಿಟೈರ್ಮೆಂಟ್ ಪ್ಲಾನ್ನಲ್ಲಿ ಬಂಡವಾಳ ಹೂಡಿ. ಇದು ಒಂದು ದೊಡ್ಡ ಜವಾಬ್ದಾರಿ, ಆದರೆ ಇದರ ಆರಂಭ ಇಂದೇ ಆರಂಭಿಸಿ. ಈ ಜವಾಬ್ದಾರಿಯಿಂದ ತಪ್ಪಿಸಿಕೊಂಡರೆ ಮುಂದೆ ನೀವೇ ಸಮಸ್ಯೆಯಲ್ಲಿ ಬೀಳುವಿರಿ. ಮಿಥುನ ರಾಶಿ ಹೆಲ್ತ್. ನಿಮಗೆ ನೋವು ಮತ್ತು ಜ್ವರದಿಂದ ನರಳಬೇಕಾಗಿ ಬಂದರೂ ಕೂಡ ಈಗ ನೀವು ನಿಮ್ಮ ಆರೋಗ್ಯದಲ್ಲಿ ಒಳ್ಳೆಯ ಸುಧಾರಣೆ ಆಗಿರುವುದನ್ನು ಕಾಣುವಿರಿ. ನೀವು ವಿಶ್ರಾಂತಿ ತೆಗೆದುಕೊಳ್ಳಿ ಮತ್ತು ಶರೀರವನ್ನು ಮುಂದೆ ಬರುವ ತೊಂದರೆಗಳನ್ನು ಎದುರಿಸಲು ತಯಾರಾಗಿ ಇರಿಸಿ.
ಯಾವುದೇ ಜೀವನ ಶೈಲಿಯಲ್ಲಿ ಬದಲಾವಣೆ ಆರೋಗ್ಯ ತೊಂದರೆಗಳನ್ನು ತರಬಹುದು. ನೀವು ನಿಮ್ಮ ಮೂಡನ್ನು ಸರಿಯಾಗಿ ಇರಿಸಿಕೊಂಡರೆ ನಿಮ್ಮ ಆರೋಗ್ಯವು ಸರಿಯಾಗಿ ಇರುವುದು. ಕರ್ಕರಾಶಿ ಓವರ್ವ್ಯೂ. ಈ ಸಮಯ ಮನೆಯ ಕಡೆ ಗಮನ ಕೊಡಬೇಕಾಗಿದೆ. ನಿಮ್ಮ ಅಕ್ಕಪಕ್ಕ ನೋಡಿ, ಹಾಗೆಯೇ ಯೋಚಿಸಿ, ಹೇಗೆ ನೀವು ನಿಮ್ಮ ವಾತಾವರಣವನ್ನು ಸುಂದರವಾಗಿಡಬಹುದು. ಸುಮ್ಮನೆ ಹಣ ಖರ್ಚು ಮಾಡುವ ಬದಲು ನಿಮ್ಮ ರಚನಾತ್ಮಕತೆಯನ್ನು ಉಪಯೋಗಿಸಿಕೊಂಡು ಹೇಗೆ ನಿಮ್ಮ ಮನೆಯನ್ನು ಸುಂದರವಾಗಿ ಇಡಲು ಸಾಧ್ಯ ಎಂದು ಯೋಚಿಸಿ. ನಿಮ್ಮ ಮನೆಯನ್ನು ಸುಂದರವಾಗಿ ಮಾಡುವುದರಿಂದ ನಿಮಗೂ ಎಲ್ಲ ತಾಜಾ ಎನಿಸುತ್ತದೆ. ಕರ್ಕರಾಶಿ ರೋಮಾನ್ಸ್. ಇಂದು ನಿಮ್ಮ ಸಂಗಾತಿಯು ನಿಮ್ಮ ಮೇಲೆ ಆರೋಪ ಹೊರಿಸುತ್ತಾರೆ. ಅದು ಜೀವನದ ಮರ್ಯಾದೆಯ ಬಗ್ಗೆ ಪ್ರಶ್ನೆ ಮಾಡುತ್ತದೆ. ಈ ಪರಿಸ್ಥಿತಿಯಲ್ಲಿ ನೀವು ಅನಾವಶ್ಯಕವಾಗಿ ತಮಾಷೆ ಮಾಡಬೇಡಿ. ನಿಮ್ಮ ಸಂಗಾತಿಯನ್ನು ಅರ್ಥ ಮಾಡಿಕೊಳ್ಳಿ. ಕರ್ಕರಾಶಿ ಕರಿಯರ್. ಇಂದಿನ ದಿನ ಇದೇ ಅನುಪಾತದಲ್ಲಿದೆ, ಏಕೆಂದರೆ ಎಷ್ಟು ಶ್ರಮವೋ ಅಷ್ಟೇ ಫಲವೂ ಸಹ. ನೀವು ನಿಮ್ಮ ಒಳ್ಳೆಯ ಪ್ರದರ್ಶನಕ್ಕೆ ಕಠಿಣ ಶ್ರಮವಂತೂ ಯಾವಾಗಲೂ ಮಾಡಿರುವಿರಿ. ಈ ವಿಷಯದಲ್ಲಿ ಚಿಂತಿಸುವುದರಿಂದ ಕೆಲಸವಾಗುವುದಿಲ್ಲ. ನೀವು ಸರಿಯಾದ ರೀತಿಯಲ್ಲಿ ಸರಿಯಾದ ದೃಷ್ಟಿಕೋನವನ್ನು ನಿಮ್ಮದಾಗಿಸಿಕೊಳ್ಳಬೇಕು. ಇದರಿಂದ ಕೆಲಸವನ್ನು ಸರಿಯಾದ ಪದ್ಧತಿಯಲ್ಲಿ ಮಾಡಬೇಕಾಗುವುದು. ಕರ್ಕರಾಶಿ ಫೈನಾನ್ಸ್. ನೀವು ಯಾವುದಾದರೂ ಉದ್ಯೋಗದಲ್ಲಿ ಸೇರಿದರೆ ಮತ್ತು ತುಂಬ ಒಳ್ಳೆಯ ಭರವಸೆಯನ್ನು ಇಟ್ಟುಕೊಂಡಿದ್ದರೆ ಇಂದಿನ ದಿನ ನಿಮಗೆ ಲಾಭದಾಯಕವಾಗಿದೆ. ನಿಮ್ಮ ಬಿಸಿನೆಸ್ ಅನ್ನು ಅಭಿವೃದ್ಧಿಪಡಿಸುವುದರಲ್ಲಿ ಮತ್ತು ಕಂಪನಿಯನ್ನು ಅಭಿವೃದ್ಧಿಪಡಿಸುವುದರಲ್ಲಿ ನಿರತರಾಗಿ. ಆಶ್ಚರ್ಯದಾಯಕವಾಗಿ ಯಾವುದೋ ದೊಡ್ಡ ಲಾಭವಾಗಲಿದೆ. ಇಂಥ ಅವಕಾಶದಲ್ಲಿ ಲಾಭ ಅನೇಕ ದಾರಿಗಳು ತೆಗೆದುಕೊಳ್ಳುತ್ತಿವೆ. ಎಲ್ಲದರ ಲಾಭವನ್ನು ಪಡೆಯಿರಿ. ಕರ್ಕರಾಶಿ ಹೆಲ್ತ್. ಇಂದು ನೀವು ಹೆಚ್ಚು ಸಮಾಧಾನವನ್ನು ತೋರಿಸುವ ಅವಶ್ಯಕತೆ ಇದೆ. ಇಂದು ಯಾವುದಾದರೂ ಆಕ್ಸಿಡೆಂಟ್ ಆಗಬಹುದು. ಅದರಿಂದ ಪೆಟ್ಟಾಗುವಂತಹ ಸಂಕೇತವಿದೆ. ಆದರೆ ಹೆದರಿಕೊಳ್ಳಬೇಡಿ. ನೀವು ಖಂಡಿತವಾಗಿ ಎಲ್ಲ ಕಷ್ಟಗಳಿಂದ ತಪ್ಪಿಸಿಕೊಳ್ಳುವಿರಿ. ನೀವು ಗಮನದಲ್ಲಿ ಇಟ್ಟುಕೊಳ್ಳಬೇಕಾಗಿರುವುದು ಏನೆಂದರೆ, ನೀವು ಅಂತಹ ಯಾವುದೇ ಕೆಲಸವನ್ನು ಮಾಡಬಾರದು. ಯಾವ ದೊಡ್ಡ ತೊಂದರೆಯೂ ಬರುವುದಿಲ್ಲ. ಸಿಂಹರಾಶಿ ಓವರ್ವ್ಯೂ. ನಿಮ್ಮ ಪರಿವಾರದ ಜನರ ಜೊತೆ ನಿಮ್ಮ ಸಂಬಂಧ ಮಧುರವಾಗಿದೆ. ನಿಮ್ಮ ಸಂಬಂಧಗಳನ್ನು ಮಧುರವಾಗಿಸಲು ನೀವು ತುಂಬ ಸಹಾಯ ಮಾಡಿದ್ದೀರಿ. ಪ್ರಯತ್ನವನ್ನು ಮುಂದುವರಿಸಿ. ನೀವು ಮತ್ತು ನಿಮ್ಮ ಪರಿವಾರದ ಜನರು ಯಾವಾಗಲೂ ಒಬ್ಬರಿಗೊಬ್ಬರು ಸಹಾಯ ಮಾಡಲು ತಯಾರಾಗಿರುತ್ತೀರಿ. ನಿಮ್ಮ ಪರಿವಾರದವರ ಜೊತೆ ಸ್ವಲ್ಪ ಸಮಯವನ್ನು ಕಳೆಯಿರಿ. ನೀವು ಅವರೊಂದಿಗೆ ಎಲ್ಲಿಗಾದರೂ ಪಿಕ್ನಿಕ್ಗೆ ಹೋಗಿ ಅಥವಾ ಸಿನಿಮಾ ನೋಡಲು ಹೋಗಿ. ಅವರ ಸಹಾಯಕ್ಕೆ ನೀವು ಅವರಿಗೆ ಉಡುಗೊರೆಯನ್ನು ಕೊಡಬಹುದು. ಸಿಂಹರಾಶಿ ರೋಮಾನ್ಸ್. ನಿಮ್ಮ ಸಂಬಂಧವನ್ನು ಆಳವಾಗಿ ಮಾಡಿಕೊಳ್ಳಲು ನಿಮ್ಮಿಬ್ಬರ ಪ್ರಯತ್ನ ಬಣ್ಣ ತರುತ್ತದೆ. ಇಂದು ನೀವು ನಿಮ್ಮ ಸ್ವಪ್ನದ ಜೊತೆಗೆ ಅಧಿಕ ಆನಂದದಾಯಕ ಸಮಯ ಕಳೆಯುವಿರಿ. ಸಿಂಹರಾಶಿ ಕರಿಯರ್. ಕಚೇರಿಯಲ್ಲಿ ಇಂದು ವ್ಯವಸ್ಥಿತವಾಗಿ ಕೂಡಿದ ದಿನವಾಗಿದೆ. ಮಾಡಲು ಬಹಳಷ್ಟು ಕೆಲಸವಿದೆ ಎಂಬುದು ನಿಮ್ಮ ಅನುಭವಕ್ಕೆ ಬಂದಿರುವುದು. ಆದರೆ ಎಲ್ಲ ಕೆಲಸವನ್ನು ಮಾಡಲು ಸಮಯವಿಲ್ಲ. ಆದಾಗ್ಯೂ ನೀವು ನಿಮ್ಮ ಬುದ್ಧಿವಂತಿಕೆಯಿಂದ ಎಲ್ಲ ಕೆಲಸವನ್ನು ಪೂರೈಸುವಿರಿ. ನಿಮಗೆ ಕಷ್ಟವಾಗುವ ಬದಲು ಕೆಲಸದ ಆರಂಭಿಕ ಹಂತದ ಪಟ್ಟಿಯನ್ನು ಮಾಡಿ ಅದನ್ನು ಪೂರ್ಣಗೊಳಿಸಬೇಕಾಗಿದೆ. ನಿಮ್ಮ ಅಧಿಕಾರಿ ಸಹಕರಿಸುವುದಾದರೆ ಕೆಲಸ ಸುಲಭವಾಗಿ ಆಗುವುದು ಮತ್ತು ಹಿಂದಿನ ಸಮಸ್ಯೆಗಳಿಗೆ ಪರಿಹಾರ ಸಿಗಬಲ್ಲದು. ಸಿಂಹರಾಶಿ ಫೈನಾನ್ಸ್. ಇಂದು ನಿಮ್ಮ ಬಿಸಿನೆಸ್ ಅನ್ನು ಹೆಚ್ಚಿಸಲು ಅನೇಕ ವಿಕಲ್ಪಗಳು ಬರುವವು. ನಿಮ್ಮ ಯೋಗ್ಯತೆಯಿಂದ ಹಣ ಸಂಪಾದಿಸಲು ಉಪಯೋಗ ಮಾಡಬಲ್ಲವು. ನೀವು ಮನೆಯಿಂದ ಹೊರಗಿದ್ದು ಸಂಭಾಳಿಸುವಂಥ ಬಿಸಿನೆಸ್ನ ವಿಕಲ್ಪಗಳ ಬಗ್ಗೆ ಗಂಭೀರವಾಗಿ ವಿಚಾರ ಮಾಡಿ. ಏಕೆಂದರೆ ನೀವು ಇದನ್ನು ಶುರು ಮಾಡಿದರೆ ಇದರಲ್ಲಿ ಸಫಲತೆ ದೊರೆಯುವುದು ನಿಶ್ಚಿತ. ಸಿಂಹರಾಶಿ ಹೆಲ್ತ್. ನೀವು ನಿಮ್ಮ ಎಕ್ಸರ್ಸೈಸ್ ಹಾಗೂ ಆರೋಗ್ಯದ ಕಡೆ ಗಮನ ಕೊಡಬೇಕಾದಂತಹ ಸಮಯ ಈಗ ಬಂದಿದೆ. ನಿಮ್ಮ ತಾರೆಗಳು ಅಸಂತೋಲನದ ವಾದದಿಂದ ಉಳಿಸುತ್ತಿವೆ. ಆದ್ದರಿಂದ ಈ ಶಕ್ತಿಯ ಪ್ರಯೋಗ ಮಾಡಿ ಲಾಭ ಪಡೆಯಿರಿ. ಈ ಕ್ಷಣವನ್ನು ಸಂತೋಷದಿಂದ ಜೀವಿಸಿ ಹಾಗೂ ಜೀವನ ನಿಮಗೆ ಏನು ನೀಡುತ್ತದೋ ಅದರಲ್ಲೇ ಖುಷಿ ಪಡಿ. ಕನ್ಯಾ ರಾಶಿ ಓವರ್ವ್ಯೂ. ಅವರಿಗೆ ಶಿಕ್ಷೆ ಕೊಡುವ ಬದಲು ಪ್ರೀತಿಯಿಂದ ಅರ್ಥ ಮಾಡಿಸುವುದೇ ಒಳ್ಳೆಯದು. ಆಗಲೇ ಅವರಿಗೆ ಅವರ ತಪ್ಪು ಏನೆಂದು ತಿಳಿಯುತ್ತದೆ. ಕನ್ಯಾ ರಾಶಿ ರೋಮಾನ್ಸ್. ಇವತ್ತು ನೀವು ನಿಮ್ಮ ಪಾರ್ಟ್ನರ್ ಜೊತೆ ವಾದ ಮಾಡಬೇಡಿ. ಇವತ್ತು ನಿಮಗೆ ಚಿಕ್ಕ ಚಿಕ್ಕ ವಿಷಯಗಳಲ್ಲೂ ಸಹ ಕೊಂಕು ಸಿಗುತ್ತದೆ. ನಿಮ್ಮ ಪಾರ್ಟ್ನರ್ ಅನ್ನು ಶಾಂತವಾಗಿಡಲು ಪ್ರಯತ್ನಿಸಿ. ಚಿಕ್ಕ ಚಿಕ್ಕ ವಿಷಯಗಳು ಅದಾಗೆ ದೂರವಾಗುತ್ತವೆ. ಕನ್ಯಾ ರಾಶಿ ಕರಿಯರ್. ಇಂದು ಕಾರ್ಯಾಲಯದಲ್ಲಿ ಸಮೂಹದ ಜೊತೆ ಬೆರೆತು ಕೆಲಸ ಮಾಡಲು ತುಂಬ ಚೆನ್ನಾಗಿದೆ. ನಿಮಗೆ ಅನ್ನಿಸುವುದು ನಿಮ್ಮ ವಿಕಲ್ಪವು ಇಲ್ಲಿಯವರೆಗೆ ಬರಲು ನಿಮ್ಮ ಸಹಕರ್ಮಿಗಳ ಸಹಾಯವೇ ಕಾರಣ ಎಂದು. ನಿಮ್ಮ ಪ್ರೇರಣೆಯಿಂದ ನಿಮ್ಮ ಸಹಕರ್ಮಿಗಳಿಗೆ ಕೆಲಸ ಮಾಡಲು ಸ್ಫೂರ್ತಿ ದೊರೆಯುವುದು. ಕನ್ಯಾ ರಾಶಿ ಫೈನಾನ್ಸ್. ಜೀವನದಲ್ಲಿ ಭೌತಿಕ ವಸ್ತು ಬರುವುದರಿಂದ ಜೀವನ ಲಾಭವನ್ನು ಅನುಭವಿಸುವಿರಿ. ಆದರೆ ಈ ಸುಖದಿಂದ ನೀವು ನಿಮ್ಮ ಜೀವನದ ಅತ್ಯಮೂಲ್ಯವಾದ ವಸ್ತುಗಳು ಅಂದರೆ ಪರಿವಾರ, ಸ್ನೇಹಿತರು ಮತ್ತು ಆರೋಗ್ಯವನ್ನು ನಿರ್ಲಕ್ಷಿಸಬೇಡಿ. ಕನ್ಯಾ ರಾಶಿ ಹೆಲ್ತ್.
ನಿಮಗೇನಾದರೂ ಕಣ್ಣಿಗೆ ಸಂಬಂಧಿಸಿದ ತೊಂದರೆ ಇದ್ದರೆ ಡಾಕ್ಟರ್ ಹತ್ತಿರ ಹೋಗಿ ಹಾಗೂ ಚೆಕಪ್ ಮಾಡಿಸಿ. ನಿಮಗೆ ಕಣ್ಣಿನಿಂದ ನೋಡಲು ಏನೇ ತೊಂದರೆ ಇಲ್ಲದಿದ್ದರೂ ಕೂಡ ಒಮ್ಮೆ ಡಾಕ್ಟರ್ ಹತ್ತಿರ ಚೆಕಪ್ ಮಾಡಿಸಿ. ನಿಮ್ಮ ಕಣ್ಣಿಗೆ ಸಂಬಂಧಿಸಿದ ಯಾವುದೋ ತೊಂದರೆ ಉಂಟಾಗುವ ಸಂಕೇತವಿದೆ. ಆದ್ದರಿಂದ ಕೊನೆಯಲ್ಲಿ ಪಶ್ಚಾತ್ತಾಪ ಪಡುವುದರ ಬದಲು ಮೊದಲೇ ಎಚ್ಚರಿಕೆಯಿಂದ ಇರಿ. ತುಲಾರಾಶಿ ಓವರ್ವ್ಯೂ. ಇಂದು ನೀವು ಯಾರೊಡನೆ ಸಮಯ ಕಳೆಯಬೇಕು ಎಂದರೆ ತುಂಬ ಸಮಯಗಳಿಂದ ನಿಮ್ಮೊಡನೆ ಸ್ವಲ್ಪ ಸಮಯ ಕಳೆಯಲು ಇಷ್ಟಪಡುವಂತಹ ಜನರ ಜೊತೆ ಇರಬೇಕು. ನಿಮ್ಮ ಸ್ನೇಹಿತರನ್ನು ಭೇಟಿಯಾಗಿ ಅಥವಾ ನಿಮ್ಮ ಪರಿವಾರದವರ ಜೊತೆ ಸ್ವಲ್ಪ ಸಮಯ ಕಳೆಯಿರಿ. ಅವರ ಜೊತೆ ಸಮಯ ಕಳೆಯುವುದರಿಂದ ನಿಮಗೆ ತುಂಬ ಸಂತೋಷ ಸಿಗುತ್ತದೆ ಹಾಗೂ ಇಂದು ನಿಮಗೆ ತಿಳಿಯುತ್ತದೆ ನಿಮ್ಮ ಪರಿವಾರದವರು ನಿಮ್ಮ ಜೀವನದಲ್ಲಿ ಎಷ್ಟು ಮಹತ್ವವನ್ನು ಪಡೆದಿದ್ದಾರೆ ಎಂದು. ತುಲಾರಾಶಿ ರೋಮಾನ್ಸ್. ರೋಮಾನ್ಸ್ನ ಜೀವನದಲ್ಲಿ ಇವತ್ತು ಖುಷಿಯ ಕ್ಷಣಗಳು ಬರುತ್ತವೆ. ನೀವು ಅದರ ಜೊತೆ ಯೋಚಿಸದೇ ಇರುವಂತಹ ಸಂದರ್ಭದಲ್ಲಿ ಸಂಧಿಸುವಿರಿ. ಸಂಧಿಸುತ್ತಾ ಇರುವ ಪಾರ್ಟ್ನರ್ ನಿಮ್ಮ ಸ್ನೇಹಿತರು, ಸ್ನೇಹಿತೆಯರು ಇರಬಹುದು ಅಥವಾ ನಿಮ್ಮ ಹಿಂದಿನ ಪರಿಚಯದವರು ಆಗಿರುತ್ತಾರೆ. ಈ ಕ್ಷಣವನ್ನು ಸಂತೋಷದಿಂದ ಕಳೆಯಿರಿ. ಈ ಸಂಬಂಧವನ್ನು ಅಚಾನಕ್ಕಾಗಿ ತೆಗೆದುಕೊಂಡರೆ ಒಳ್ಳೆಯದು. ತುಲಾರಾಶಿ ಕರಿಯರ್. ಇಂದಿನ ದಿನ ನೀವು ಯಾವುದೇ ಪ್ರಕಾರದ ವಿರೋಧವನ್ನು ಅನುಭವಿಸುವ ಅವಶ್ಯಕತೆ ಇಲ್ಲ. ಆದರೆ ನೀವು ಎಲ್ಲವನ್ನೂ ಎದುರಿಸುವ ಅವಶ್ಯಕತೆ ಇದೆ. ಇಂದಿನ ದಿನ ಯಾರು ಅವಸರದ ಪೂರ್ತಿ ಲಾಭ ಪಡೆದುಕೊಂಡಿದ್ದರೋ ಅಂಥವರಿಗೆ ಲಾಭದಾಯಕವಾಗಿದೆ. ತುಲಾರಾಶಿ ಫೈನಾನ್ಸ್. ನೀವು ಯಾವುದಾದರೂ ಮನರಂಜನೆಯ ಉದ್ಯೋಗಕ್ಕೆ ಸಂಬಂಧಿಸಿದ್ದರೆ ಇಂದು ನಿಮಗೆ ಲಾಭದ ದಿನ. ಯಾವುದಾದರೂ ಅಗ್ರಿಮೆಂಟ್ ಅಥವಾ ಕೆಲಸ ತುಂಬ ದಿನಗಳಿಂದ ಅರ್ಧದಲ್ಲೇ ಉಳಿದಿದ್ದರೆ ಅದು ಇಂದು ಆಗುವುದು. ನಿಮ್ಮ ಕರಿಯರ್ನ ಸಫಲತೆಗೆ ಈ ಅವಕಾಶವನ್ನು ಉಪಯೋಗಿಸಿಕೊಳ್ಳಿ. ತುಲಾರಾಶಿ ಹೆಲ್ತ್. ಇಂದು ನೀವು ನೋವಿನಂತಹ ತೊಂದರೆಯನ್ನು ಅನುಭವಿಸುವಿರಿ. ನಿಮ್ಮ ಮನಸ್ಸಿಗೆ ಅನಿಸುತ್ತದೆ ನೀವು ವ್ಯಾಯಾಮ ಮಾಡಬೇಕು ಎಂದು. ನೀವು ಯೋಗವನ್ನು ಮಾಡಿ. ನಿಮಗೆ ಅನಿಸುತ್ತದೆ ನಿಮ್ಮೊಳಗೆ ಕೆಲಸ ಮಾಡುವ ಶಕ್ತಿ ಹೆಚ್ಚಿದೆ ಎಂದು. ಅಂದಹಾಗೆ ಇಂದು ನಿಮ್ಮ ಆರೋಗ್ಯ ಚೆನ್ನಾಗಿರುತ್ತದೆ. ಆದ್ದರಿಂದ ಇಂದು ನೀವು ವ್ಯಾಯಾಮ ಮಾಡಬಹುದು. ವೃಶ್ಚಿಕ ರಾಶಿ ಓವರ್ವ್ಯೂ. ಇಂದು ಇರಿಸುಮುರುಸು ಎಂದು ನಿಮಗೆ ಅನಿಸುವಂತಹ ಪರಿಸ್ಥಿತಿಗಳಲ್ಲಿ ಬೀಳಬೇಡಿ. ನಿಮ್ಮ ಯೋಚನೆ ಸಕಾರಾತ್ಮಕವಾಗಿಯೇ ಇಟ್ಟುಕೊಳ್ಳಿ ಹಾಗೂ ಬೇಡದೇ ಇರುವ ವಿಷಯಗಳಲ್ಲಿ ಬೀಳಬೇಡಿ. ನೀವು ಅಲ್ಲದೇ ಇರುವುದನ್ನು ಇರುವಂತೆ ಆಗಲು ಪ್ರಯತ್ನಿಸಿದರೆ ಏನು ಪ್ರಯೋಜನ? ಆ ಜಾಗಕ್ಕೆ ಹೋಗುವುದರಿಂದ ನಿಮಗೆ ಏನು ಪ್ರಯೋಜನ? ಒಂದೊಂದು ಸಲ ಬೇಡದೇ ಇರುವಂತಹ ಜೊತೆಗಿಂತ ಒಬ್ಬರೇ ಇರುವುದು ಲೇಸು. ವೃಶ್ಚಿಕ ರಾಶಿ ಓವರ್ವ್ಯೂ. ಆದರೆ ನೀವು ಪಾರ್ಟ್ನರ್ ಮುಂದೆ ನಿಮ್ಮ ಪ್ರೀತಿಯನ್ನು ವ್ಯಕ್ತಪಡಿಸಲು ಇಚ್ಛಿಸುತ್ತಿದ್ದರೆ ಅದನ್ನು ಇವತ್ತು ಮಾಡಬೇಡಿ. ಆದರೆ ಆ ವ್ಯಕ್ತಿ ನಿಮ್ಮ ಗೆಳೆಯ ಅಥವಾ ಅಪೇಕ್ಷಿಸುವವರಾಗಿರುತ್ತಾರೆ. ಆದರೆ ಅವರು ತುಂಬ ನಿಕಟವಾಗಿರುವುದಿಲ್ಲ. ಆದ್ದರಿಂದ ನಿರ್ಣಯ ತೆಗೆದುಕೊಳ್ಳುವ ಮೊದಲು ಇನ್ನೊಂದು ಸಾರಿ ಯೋಚಿಸಿ. ಈ ರೀತಿಯೂ ಆಗಬಹುದು. ನೀವು ಬಹಳ ಬೇಗ ಕೆಟ್ಟ ದಾರಿಯನ್ನು ನಿಮ್ಮದಾಗಿಸಿಕೊಂಡ ಹಾಗೆ. ವೃಶ್ಚಿಕ ರಾಶಿ ಕರಿಯರ್. ಇಂದಿನ ದಿನ ನಿಮಗೆ ಸಫಲತೆಯು ಸಿಗುವುದೋ ಅದು ನಿಮ್ಮ ಪರಿಶ್ರಮಕ್ಕೆ ಸಂಬಂಧಿಸಿದ್ದು ಆಗಿದೆ. ಈ ಕಠಿಣ ಶ್ರಮದ ಶಕ್ತಿಯಿಂದಲೇ ನೀವು ಬಹಳ ದಿನಗಳವರೆಗೆ ಸಫಲತೆಯನ್ನು ಆಸ್ವಾದಿಸುವಿರಿ. ಇಂದಿನ ದಿನ ನಿಮಗೆ ನಿಮ್ಮ ಕೆಲಸದ ಸರಿಯಾದ ರೀತಿಯನ್ನು ತಿಳಿದುಕೊಂಡು ಅದನ್ನು ಯಾವಾಗಲೂ ಹಾಗೆಯೇ ಉಳಿಸಿರಿ. ವೃಶ್ಚಿಕ ರಾಶಿ ಫೈನಾನ್ಸ್. ಇಂದು ನೀವೇ ಎಚ್ಚರಿಕೆಯಿಂದ ಇರುವಿರಿ. ಏಕೆಂದರೆ ನೀವು ತಿಳಿದಿದ್ದೀರಿ ಯಾವುದೇ ಆರ್ಥಿಕ ಸಮಸ್ಯೆಯ ಭವಿಷ್ಯವಾಣಿ ಹೇಳಲು ಆಗುವುದಿಲ್ಲ ಮತ್ತು ಹೇಳಿ ಕೇಳಿಯೂ ಬರುವುದಿಲ್ಲ. ಉದಾಹರಣೆಗೆ ಕಾರಿನ ಆಕ್ಸಿಡೆಂಟ್ ಆಗಬಹುದು ಅಥವಾ ನೀರಿನ ಪೈಪ್ ಕಟ್ ಆಗಬಹುದು. ಏನೇ ಆದರೂ ನೀವು ಆರ್ಥಿಕ ನಷ್ಟವನ್ನು ಎದುರಿಸಲೇಬೇಕಾಗಬಹುದು. ಆದ್ದರಿಂದ ನೆನಪಿನಲ್ಲಿ ಇಡಿ, ಹೀಗೆ ಇದ್ದಕ್ಕಿದ್ದಂತೆ ಎದುರಾಗುವ ಸಮಸ್ಯೆಗಳನ್ನು ಎದುರಿಸಲು ನಿಮ್ಮ ಹತ್ತಿರ ಹಣವಿಟ್ಟುಕೊಳ್ಳಿ. ವೃಶ್ಚಿಕ ರಾಶಿ ಹೆಲ್ತ್. ಹೊಟ್ಟೆಗೆ ಸಂಬಂಧಿಸಿದ ತೊಂದರೆಯಾಗಬಹುದು. ನಿಮಗೆ ನೋವಾಗುತ್ತಿದ್ದರೆ ತಿಳಿದುಕೊಳ್ಳಲು ಪ್ರಯತ್ನಿಸಿ. ನೀವು ಏನನ್ನು ತಿಂದು ಹೀಗೆ ಆಗುತ್ತಿದೆ ಎಂದು. ಹಗುರ ಮತ್ತು ಸ್ವಚ್ಛವಾದ್ದನ್ನು ತಿನ್ನಿ. ಇದರಿಂದ ನಿಮ್ಮ ಪಚನಕ್ರಿಯೆ ಸರಿಯಾಗಿ ಇರುವುದು. ನೀವು ಶರಾಬನ್ನು ಕುಡಿಯಬೇಡಿ. ಧನುರಾಶಿ ಓವರ್ವ್ಯೂ. ಇಂದು ನೀವು ಶಾರೀರಿಕ ಹಾಗೂ ಮಾನಸಿಕ ರೂಪದಿಂದ ಆರೋಗ್ಯವಾಗಿರುವಿರಿ. ಮನೆ ಅಥವಾ ಕಾರ್ಯಾಲಯವೇ ಆಗಲಿ, ನಿಮ್ಮ ಆಕರ್ಷಕ ವ್ಯಕ್ತಿತ್ವ ಎಲ್ಲರನ್ನೂ ನಿಮ್ಮೆಡೆಗೆ ಆಕರ್ಷಿಸುತ್ತದೆ. ಶಾರೀರಿಕ ಹಾಗೂ ಮಾನಸಿಕ ಆರೋಗ್ಯದಿಂದ ನಿಮ್ಮ ಉತ್ಪಾದನೆ ಹೆಚ್ಚುತ್ತದೆ. ಇಂದು ಸರಿಯಾದ ಸಮಯದ ಒಳಗೆ ಕೆಲಸ ಮುಗಿಸಲು ಪ್ರಯತ್ನಿಸಿ. ಧನುರಾಶಿ ರೋಮಾನ್ಸ್. ಆದರೆ ನೀವು ಪಾರ್ಟ್ನರ್ ಮುಂದೆ ನಿಮ್ಮ ಪ್ರೀತಿಯನ್ನು ವ್ಯಕ್ತಪಡಿಸಲು ಇಚ್ಛಿಸುತ್ತಿದ್ದರೆ ಅದನ್ನು ಇವತ್ತು ಮಾಡಬೇಡಿ. ಆದರೆ ಆ ವ್ಯಕ್ತಿ ನಿಮ್ಮ ಗೆಳೆಯ ಅಥವಾ ಅಪೇಕ್ಷಿಸುವವರಾಗಿರುತ್ತಾರೆ. ಆದರೆ ಅವರು ತುಂಬ ನಿಕಟವಾಗಿರುವುದಿಲ್ಲ. ಆದ್ದರಿಂದ ನಿರ್ಣಯ ತೆಗೆದುಕೊಳ್ಳುವ ಮೊದಲು ಇನ್ನೊಂದು ಸಾರಿ ಯೋಚಿಸಿ. ಈ ರೀತಿಯೂ ಆಗಬಹುದು. ನೀವು ಬಹಳ ಬೇಗ ಕೆಟ್ಟ ದಾರಿಯನ್ನು ನಿಮ್ಮದಾಗಿಸಿಕೊಂಡ ಹಾಗೆ. ಧನುರಾಶಿ ಕರಿಯರ್. ನೀವು ನಿಮ್ಮ ಸ್ವಭಾವದ ನಿಯಂತ್ರಣ ಮಾಡಿಕೊಳ್ಳಿ. ಇಂದು ನೀವು ನಿಮ್ಮ ಸ್ವಭಾವಕ್ಕೆ ಎದುರಾಗಿ ವ್ಯವಹಾರ ಮಾಡುತ್ತೀರಿ. ಅದು ಭವಿಷ್ಯಕ್ಕೆ ಒಳ್ಳೆಯದಲ್ಲ. ನೀವು ಕೆಲಸದ ಕಡೆ ಧ್ಯಾನವನ್ನು ಕೊಡುತ್ತಾ ಕೆಲಸ ಮಾಡಿ. ನೀವು ಧ್ಯಾನದಿಂದ ಇರಿ.
ನಿಮ್ಮ ನೆರಳು ನಿಮಗೆ ಕೆಟ್ಟದ್ದನ್ನು ಮಾಡಬಹುದು. ಧನುರಾಶಿ ಫೈನಾನ್ಸ್. ಸರಿಯಾದ ಹಣದ ಪ್ಲಾನಿಂಗ್ನಿಂದ ಒಳ್ಳೆಯ ಫಲಿತಾಂಶ ದೊರೆಯುವುದು. ನಿಮಗೆ ಆಶ್ಚರ್ಯದಾಯಕವಾಗಿ ಹಣ ದೊರೆಯುವುದು. ನೀವು ಯಾವುದಾದರೂ ದೊಡ್ಡ ಸಾಲವನ್ನು ತೀರಿಸಿ. ಇದರಿಂದ ನಿಮಗೆ ಮಾನಸಿಕ ಶಾಂತಿ ದೊರೆಯುವುದು. ನೀವು ಆರ್ಥಿಕ ವಿಷಯದಲ್ಲಿ ಚೆನ್ನಾಗಿ ಯೋಚಿಸಿ ನಡೆಯುವುದರಲ್ಲಿ ನೀವು ಒಬ್ಬರು. ನಿಮಗೆ ಗೊತ್ತಿದೆ ಹಣವನ್ನು ಸರಿಯಾದ ರೀತಿಯಲ್ಲಿ ಹೇಗೆ ಉಪಯೋಗಿಸಬಹುದು ಎಂದು. ಧನುರಾಶಿ ಹೆಲ್ತ್. ಏನೇ ತಿನ್ನುವಾಗಲೂ ಎಚ್ಚರಿಕೆಯಿಂದ ಇರಿ, ಏಕೆಂದರೆ ನಿಮಗೆ ಹೊಟ್ಟೆ ನೋವಿನಂತಹ ತೊಂದರೆಯಾಗಬಹುದು. ನಿಮ್ಮ ಊಟ ಉಪಚಾರಗಳ ಬಗ್ಗೆ ಅವಶ್ಯವಾಗಿ ಗಮನವಹಿಸಿ. ನೀವು ಸ್ವಚ್ಛವಾದ ಮನೆಯಲ್ಲಿ ತಯಾರಾಗಿರುವಂಥ ಆಹಾರವನ್ನು ಸೇವಿಸಿ. ಅದರಿಂದ ನಿಮಗೆ ಪಚನಕ್ರಿಯೆ ತೊಂದರೆಯಿಂದ ಮುಕ್ತಿ ದೊರೆಯುವುದು. ಮಕರ ರಾಶಿ ಓವರ್ವ್ಯೂ. ಇಂದು ಯಾವುದೇ ಕಾರಣವಿಲ್ಲದೆ ನಿಮ್ಮ ಮನಸ್ಸಿನ ಮೇಲೆ ಬೇಜಾರು ಕಾಣುವಿರಿ. ಆದರೆ ನೀವು ಯೋಚನೆ ಮಾಡಬೇಡಿ, ಈ ಬೇಜಾರು ಬೇಗ ಮುಕ್ತಾಯವಾಗಬಹುದು. ಈ ಸಮಯ ನೀವು ತುಂಬ ಸುರಕ್ಷತೆಯನ್ನು ಅನುಭವಿಸುತ್ತಿರುವಿರಿ. ಆದರೆ ಬೇಗ ನೀವು ನಿಮ್ಮ ಜೀವನದಲ್ಲಿ ಸುರಕ್ಷೆ ಹಾಗೂ ಸ್ಥಿರತೆಯನ್ನು ಪಡೆಯುವಿರಿ. ಮಕರ ರಾಶಿ ರೋಮಾನ್ಸ್. ಇಂದು ನೀವು ಕಷ್ಟಗಳನ್ನು ಅನುಭವಿಸುವಿರಿ. ನೀವೇನಾದರೂ ಇಂದು ನಿಮ್ಮ ಮದುವೆಯ ವಿಷಯವನ್ನು ಮನೆಯಲ್ಲಿ ಮಾತನಾಡಿದರೆ ಅವರಿಂದ ಸಕಾರಾತ್ಮಕವಾದ ಉತ್ತರ ದೊರೆಯಬಹುದು. ಒಬ್ಬರು ಹಿರಿಯರು ನಿಮ್ಮ ಗುರಿ ತಲುಪಲು ಸಹಾಯ ಮಾಡುವರು. ಮಕರ ರಾಶಿ ಕರಿಯರ್. ಇಂದು ನಿಮ್ಮ ವಿಚಾರವು ತಲೆಗೆ ಒತ್ತಡವನ್ನು ತರುವಂತಿದೆ. ನೀವು ಕಲ್ಪನಾ ಲೋಕದಲ್ಲಿ ಇರುವುದರಿಂದ ನಿಮ್ಮ ಭವಿಷ್ಯದಲ್ಲಿ ಪ್ರಸಿದ್ಧಿಯ ಆನಂದವನ್ನು ಅನುಭವಿಸುತ್ತಾ ನಿಮ್ಮ ಸ್ನೇಹಿತರು ಹಾಗೂ ಪ್ರಿಯ ವ್ಯಕ್ತಿಗಳಿಂದ ದೂರವಿರುವಿರಿ. ಸ್ವಲ್ಪ ಕಲ್ಪನಾಶೀಲತೆಯೂ ಒಳ್ಳೆಯದು. ಆದರೆ ದಿನದ ಕೊನೆಯಲ್ಲಿ ನಿಮ್ಮನ್ನು ನೀವು ಇದರಿಂದ ಹೊರಗೆ ತೆಗೆದು ಅವಶ್ಯವಾಗಿ ವಿಸ್ತಾರಗೊಳಿಸುವಿರಿ. ನಿಮ್ಮ ಲಕ್ಷ್ಯದ ಕಡೆ ಮತ್ತೆ ಮುಂದುವರಿಯಿರಿ. ಮಕರ ರಾಶಿ ಫೈನಾನ್ಸ್. ನೀವು ಚೆನ್ನಾಗಿ ದೊಡ್ಡ ಕೆಲಸವನ್ನು ಮಾಡುತ್ತಿರುವಿರಿ. ನಿಮ್ಮ ಒಳ್ಳೆ ಕೆಲಸಕ್ಕೆ ನಿಮಗೆ ನೀವು ಗೌರವವನ್ನು ಸಲ್ಲಿಸಿ. ಬ್ಯಾಂಕ್ನಿಂದ ಹೆಚ್ಚಲ್ಲದಿದ್ದರೂ ಸ್ವಲ್ಪ ಹಣವನ್ನು ತೆಗೆದುಕೊಂಡು ಮನರಂಜನೆಗೆ ಉಪಯೋಗಿಸಿ. ಸ್ವಲ್ಪ ಮನರಂಜನೆಯನ್ನು ಮಾಡಿ. ತುಂಬ ದಿನಗಳಿಂದ ನೀವು ನಿಮ್ಮ ಕೆಲಸದಲ್ಲಿ ನಿರತರಾಗಿ ಇರುವಿರಿ. ಇಂದು ಎಲ್ಲ ಮರೆತು ಜೀವನದ ಆನಂದವನ್ನು ಪಡೆಯಿರಿ. ನಾಳೆ ಮತ್ತೆ ಕೆಲಸಕ್ಕೆ ಮರಳಿದಾಗ ತುಂಬ ಚೆನ್ನಾಗಿ ಅನ್ನಿಸುವುದು. ಮಕರ ರಾಶಿ ಹೆಲ್ತ್. ಇಂದು ನಿಮಗೆ ಆರೋಗ್ಯಕ್ಕೆ ಸಂಬಂಧಿಸಿದ ಯಾವುದಾದರೂ ತೊಂದರೆ ಆಗುವ ಸಂಭವವಿದೆ. ನಿಮಗೆ ಶೀತವಾಗಬಹುದು. ಇಂದು ನಿಮಗೆ ಪೂರ್ತಿ ದಿನ ಮೈಕೈ ನೋವು, ಗಂಟಲು ಒಣಗುವುದು ಹಾಗೂ ಜ್ವರ ಇರುವಂತೆ ಅನ್ನಿಸುತ್ತದೆ. ಆದ್ದರಿಂದ ಡಾಕ್ಟರ್ ಹತ್ತಿರ ಬೇಗ ಹೋಗಿ. ಇಂದು ನಿಮ್ಮ ಆರೋಗ್ಯಕ್ಕೆ ಸಂಬಂಧಿಸಿದಂತೆ ಸಮಾಧಾನದಿಂದ ಇರುವ ಅವಶ್ಯಕತೆ ಇದೆ. ಕುಂಭರಾಶಿ ಓವರ್ವ್ಯೂ. ಇಂದು ನಿಮಗೆ ಅನಿಸುತ್ತದೆ ನೀವು ಎಲ್ಲಿಗಾದರೂ ಹೊರಗೆ ಹೋಗಲು ಹಾಗೂ ಜನರನ್ನು ಭೇಟಿಯಾಗಬೇಕು ಎಂದು. ಇಂದು ನೀವು ನಿಮ್ಮ ಜೀವನವನ್ನು ತೆಗೆದುಕೊಂಡು ಸ್ವಲ್ಪ ಯೋಚನೆಯಲ್ಲಿ ಇದ್ದೀರಿ. ನೀವು ನಿಮ್ಮ ಸ್ನೇಹಿತರ ಜೊತೆ ಹೊರಗೆ ಸುತ್ತಾಡಲು ಎಲ್ಲಿಗಾದರೂ ಹೋಗಬಹುದು. ಇಂದು ನೀವೇನಾದರೂ ಸಾಮಾಜಿಕ ಸಮಾರಂಭಕ್ಕೆ ಹೋಗುತ್ತಿದ್ದರೆ ನಿಮಗೆ ಅಲ್ಲಿ ಅನೇಕ ಜನರನ್ನು ಭೇಟಿಯಾಗುವ ಅವಕಾಶ ಸಿಗುತ್ತದೆ. ಕುಂಭರಾಶಿ ರೋಮಾನ್ಸ್. ಇಂದು ನಿಮಗೆ ನಿಮ್ಮ ಪ್ರೇಮಿಯಿಂದ ಕಾಣಿಕೆ ದೊರೆಯುವುದು. ಅದು ನಿಮ್ಮನ್ನು ಸಂತೋಷದಲ್ಲಿ ಮುಳುಗಿಸುವುದು. ಇಂದು ನೀವಿಬ್ಬರು ಸಂತೋಷದಿಂದಿರುವಿರಿ. ಎಂಜಾಯ್ ಮಾಡಿ. ಕುಂಭರಾಶಿ ಕರಿಯರ್. ನೀವು ವಿದ್ಯಾರ್ಥಿಯಾಗಿದ್ದರೆ ನಿಮ್ಮ ಪುಸ್ತಕಗಳನ್ನು ಎತ್ತಿಟ್ಟು ನಿಮ್ಮ ಕ್ಷೇತ್ರದಲ್ಲಿ ಸಫಲರಾಗಿರುವ ವ್ಯಕ್ತಿಗಳನ್ನು ಭೇಟಿ ಮಾಡಿ. ಇದರಲ್ಲಿ ಕೆಲವು ಆಕಾಂಕ್ಷಿ ವ್ಯಕ್ತಿ ವಿದ್ಯಾರ್ಥಿಯೊಂದಿಗೆ ಮಾತನಾಡಲು ಉತ್ಸುಕರಾಗಿರುವರು. ನೀವು ಇದರ ಲಾಭ ಪಡೆದುಕೊಳ್ಳಿ. ನಿಮಗೆ ನಿಮ್ಮ ಕ್ಷೇತ್ರದಲ್ಲಿ ಬೇಗ ಪ್ರಸಿದ್ಧಿ ದೊರೆತರೆ ಅದು ತಪ್ಪೇನಲ್ಲ. ಬೇಗ ಆರಂಭ ಮಾಡುವುದು ಯಾವಾಗಲೂ ಒಳ್ಳೆಯದು. ಕುಂಭರಾಶಿ ಫೈನಾನ್ಸ್. ನಿಮ್ಮ ಶ್ರಮಕ್ಕೆ ಫಲ ದೊರೆಯುವುದು. ನಿಂತು ಹೋಗಿರುವ ಕೆಲಸಗಳು ಮತ್ತೆ ಶುರುವಾಗುವು. ಕೆಲಸದ ವಿಷಯದಲ್ಲಿ ಇಂದಿನ ದಿನ ತುಂಬ ಚೆನ್ನಾಗಿರುವುದು. ಆದರೆ ನಿಮ್ಮ ಶ್ರಮ ಹಾಗೆಯೇ ಉಳಿಯುವುದಿಲ್ಲ. ನಿಮ್ಮ ಸಂಪಾದನೆಯೂ ಇಂದು ಹೆಚ್ಚಾಗಲಿದೆ. ಬಹುಶಃ ಎಲ್ಲಿಯಾದರೂ ಬೋನಸ್ ಸಿಗುವ ಅಥವಾ ಎಲ್ಲಾದರೂ ಹಣ ಹೂಡುತ್ತಿದ್ದರೆ ಅದರ ಬೆಲೆ ಹೆಚ್ಚಾಗಿರುವ ಸುದ್ದಿ ದೊರೆಯುವುದು. ಇದರ ಲಾಭ ಪಡೆಯಿರಿ. ಯಾಕೆಂದರೆ ಇದು ನಿಮ್ಮ ದೀರ್ಘಾವಧಿಯ ಕಠಿಣ ಪರಿಶ್ರಮದ ಫಲವಾಗಿದೆ. ಕುಂಭರಾಶಿ ಹೆಲ್ತ್. ಇಂದು ಯಾವುದೇ ಭಾರವಾದ ವಸ್ತುವನ್ನು ಎತ್ತಬೇಡಿ. ಇಲ್ಲದಿದ್ದರೆ ಸೊಂಟ ಅಥವಾ ಮಂಡಿಯಲ್ಲಿ ನೋವು ಉಂಟಾಗಬಹುದು. ಇಂದು ನೀವು ಸ್ವಲ್ಪ ಕಾಯಿಲೆಯನ್ನು ಎದುರಿಸಬೇಕಾಗಬಹುದು. ಯಾವಾಗೆಂದರೆ ನೀವು ಅವಶ್ಯಕತೆಗಿಂತ ಹೆಚ್ಚು ಕೆಲಸದ ಭಾರವನ್ನು ಹೊತ್ತುಕೊಂಡರೆ ಹಾಗೆ ಆಗುವುದು. ಮೀನರಾಶಿ ಓವರ್ವ್ಯೂ. ಇಂದು ನೀವು ಆಧ್ಯಾತ್ಮಿಕತೆಗೆ ಸಂಬಂಧಪಟ್ಟಂತಹ ಕಾರ್ಯಕ್ರಮದಲ್ಲಿ ಭಾಗವಹಿಸಬಹುದು. ಇದರಿಂದ ನಿಮಗೆ ಸಂತೋಷ ಹಾಗೂ ಸಂತೃಪ್ತಿ ದೊರೆಯುತ್ತದೆ. ಇದರಿಂದ ನಿಮ್ಮ ಸರಿಯಾದ ಮಾರ್ಗದರ್ಶನವಾಗುವುದು. ಇದರ ಪೂರ್ಣ ಲಾಭವನ್ನು ಪಡೆಯಿರಿ. ನಿಮಗೇನಾದರೂ ಇಚ್ಛೆ ಇದ್ದರೆ ತೀರ್ಥಯಾತ್ರೆಗೂ ಹೋಗಬಹುದು. ಮೀನರಾಶಿ ರೋಮಾನ್ಸ್. ನಿಮ್ಮ ಪ್ರೇಮ ಸಂಬಂಧವು ನಿಮ್ಮ ಪ್ರೀತಿಯ ಪರೀಕ್ಷೆ ತೆಗೆದುಕೊಳ್ಳಲಿದೆ. ನೀವೇನಾದರೂ ಬಹಳ ಸಮಯದಿಂದ ಈ ಸಂಬಂಧದಲ್ಲಿದ್ದರೆ ಧೈರ್ಯವಾಗಿ ಈ ಸಮಸ್ಯೆಯನ್ನು ಎದುರಿಸುವ ಅವಶ್ಯಕತೆ ಇದೆ. ಹಳೆಯ ಸಣ್ಣ ಸಣ್ಣ ವಿಷಯಗಳನ್ನು ಮರೆತು ಭವಿಷ್ಯದ ಬಗ್ಗೆ ಯೋಚಿಸಿ. ಶೀಘ್ರದಲ್ಲಿಯೇ ಸಂಬಂಧವು ಸಾಮಾನ್ಯವಾಗುವುದು. ಮೀನರಾಶಿ ಕರಿಯರ್.
ಸೂಚನಾ ಪ್ರೌದ್ಯೋಗಿಕಿಯ ಕ್ಷೇತ್ರದಲ್ಲಿ ಕೆಲಸ ಮಾಡುತ್ತಿರುವವರಿಗೆ ಇಂದಿನ ದಿನ ಅವಸರದಿಂದ ತುಂಬಿದೆ. ನಿಮಗೆ ನಿಮ್ಮ ಸಹ ಕೆಲಸದಾರರ ಸಹಾಯದಿಂದ ತುಂಬಾ ಸಫಲತೆ ಸಿಗುತ್ತದೆ. ಅದು ನಿಮ್ಮ ಕೆಲಸಕ್ಕಿಂತ ಕಮ್ಮಿಯಾಗಿರುತ್ತದೆ. ಇದರ ಜೊತೆಯಲ್ಲಿಯೇ ಮುಂದುವರಿಯಲು ಯೋಜನೆಗಳನ್ನು ಮಾಡಿಕೊಳ್ಳಬೇಕು. ಮೀನರಾಶಿ, ಫೈನಾನ್ಸ್. ಹೊಸ ಕಾರನ್ನು ಕೊಂಡುಕೊಳ್ಳಲು ಯೋಚಿಸುತ್ತಿದ್ದರೆ ಇಂದಿನ ದಿನ ಒಳ್ಳೆಯದು. ಇಂದು ಡೀಲರ್ ಹತ್ತಿರ ಹೋಗಿ ಕಾರು ಶೋರೂಮ್ನಲ್ಲಿ ಹೊಸ ಕಾರನ್ನು ನೋಡಿ ಅದನ್ನು ಖರೀದಿಸಿ. ನಿಮಗೆ ಅನ್ನಿಸುತ್ತಿರಬಹುದು ಕಾರು ಇಲ್ಲದೆ ನಿಮ್ಮ ಜೀವನ ಒಣಗಿದಂತೆ ಇದೆ ಎಂದು. ಆದ್ದರಿಂದ ಇಂದೇ ಖರೀದಿಸಿಬಿಡಿ, ಮಜಾ ಸಿಗುತ್ತದೆ. ಮೀನರಾಶಿ, ಹೆಲ್ತ್. ನೀವು ತಲೆನೋವಿನಿಂದ ತೊಂದರೆ ಅನುಭವಿಸುತ್ತಿರಬಹುದು. ಆದ್ದರಿಂದ ಆರಾಮಾಗಿ ಕೆಲಸವನ್ನು ಮಾಡಿ. ಸಣ್ಣ ತೊಂದರೆಗಳು ನಿಮಗೆ ತೊಂದರೆ ಕೊಡುವುದಿಲ್ಲ, ಏಕೆಂದರೆ ಇದೆಲ್ಲ ನಿಮಗೆ ಬಿಟ್ಟದ್ದು. ಅಂದರೆ ಯಾವಾಗ ಹೇಗೆ ನೀವು ನಿಮ್ಮ ಮೇಲೆ ಹಿಡಿತವಿಟ್ಟುಕೊಳ್ಳಬಹುದು ಎಂದು. ಒತ್ತಡ ಕಡಿಮೆ ಮಾಡಲು ಯೋಗ ಮಾಡಿ. ತಲೆನೋವು ಹಾಗೆ ಇದ್ದರೆ ಡಾಕ್ಟರ್ ಹತ್ತಿರ ಹೋಗಿ.